ಬಿಎಸ್ವೈ ಸಾರ್ಥಕ 50 ವರ್ಷಗಳ ರಾಜಕೀಯ ಪಯಣ. ಚಿತ್ರದುರ್ಗದಲ್ಲಿ ರಾಜ್ಯದ ಮಠಾಧೀಶರಿಂದ ಅಭಿನಂದನೆಯನ್ನ ಸಲ್ಲಿಸಲಾಗುತ್ತಿದೆ. ಯಡಿಯೂರಪ್ಪನವರ ಸಾಧನೆ ಕೊಂಡಾಡ್ತಾ ಇದ್ದಾರೆ ಶ್ರೀಗಳು. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಕೆಲವೇ ಕ್ಷಣಗಳಲ್ಲಿ ಚಿತ್ರದುರ್ಗಕ್ಕೆ ಬಂದಿಳಿಯಲಿದ್ದಾರೆ. ಈಗಾಗಲೇ ಶಿವಮೊಗ್ಗದಿಂದ ಹೊರಟಿದ್ದಾರೆ ಅಮಿತ್ ಶಾ. ಕೆಲವೇ ಕ್ಷಣಗಳಲ್ಲಿ ಅಭಿಮಾನೋತ್ಸವ ಸ್ಥಳಕ್ಕೆ ತಲುಪುವ ಸಾಧ್ಯತೆ ಇದೆ. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಇವತ್ತು 12 ಗಂಟೆಗೆಲ್ಲ ಬರಬೇಕಾಗಿತ್ತು, ಬಟ್ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಸೊ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅಮಿತ್ ಶಾ ಅವರು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ. ಈಗ ಬರ್ತಾ ಇದ್ದಾರೆ, ಶಿವಮೊಗ್ಗದಿಂದ ಹೊರಟಿದ್ದಾರೆ ಚಿತ್ರದುರ್ಗಕ್ಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದಿಳಿತಾರೆ ಅಮಿತ್ ಶಾ ಅವರು. ಸೊ ಅಲ್ಲಿಂದ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ. ಈಗಾಗಲೇ ಗಣ್ಯರು ಮಾತಾಡ್ತಾ ಇದ್ದಾರೆ. ನಿರ್ಮಲಾನಂದನಾಥ ಶ್ರೀಗಳು ಕೂಡ ಮಾತನಾಡ್ತಾ ಇದ್ದಾರೆ. ಘನತೆವೆತ್ತ ಒಂದು ಕಾರ್ಯಕ್ರಮ ಇದು. ಕೇವಲ BS ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಬದುಕಿನ ಅಭಿಮಾನೋತ್ಸವ ಅಷ್ಟೇ ಅಲ್ಲ, ಯಾವ ಮೌಲ್ಯಗಳನ್ನು ತನ್ನ ಬದುಕಿನಲ್ಲಿ ರೂಢಿಸಿಕೊಂಡು ಮೌಲ್ಯಯುತವಾದ ಬದುಕನ್ನು ನಡೆಸ್ತಾ ಅಂತಹದೊಂದು ಶಕ್ತಿಯನ್ನು ಗಳಿಸಿ ಸಮಾಜ ಸೇವೆಯನ್ನು ಮಾಡಿದರೋ ಅಂತೆಲ್ಲ ಮೌಲ್ಯಗಳನ್ನು ನಾವು ಸ್ಮರಿಸ್ತಕ್ಕಂಥ, ಆರಾಧಿಸ್ತಕ್ಕಂಥ ಅಭಿಮಾನದ ಒಂದು ಉತ್ಸವ. ರಘುವಂಶದ ಕವಿ ಒಂದು ಮಾತನ್ನು ಹೇಳ್ತಾನೆ, ಯಾರು ತ್ಯಾಗಾಯ ಸಮೃತಾರ್ಥಾನಾಂ ಯಶಸೇ ವಿಜಗೀಷೂಣಾಂ ಸತ್ಯಾಯ ಮಿತಭಾಷಿಣೆ ಯೋಗೇನಾಂತೆ ತನುತ್ಯಜಾಂ. ಕಾಳಿದಾಸನ ಈ ಮಾತಿಗೆ ಅನುಗುಣವಾಗಿ ನಾಡಿನ ಆರ್ಥಿಕ ಸಮೃದ್ಧಿಯನ್ನು ವೃದ್ಧಿಸಿ ನಾಡಿನ ಜನಗಳ ಸೇವೆಯನ್ನು ಮಾಡಿದಂತಹವರು, ಆಡುವ ಮಾತುಗಳನ್ನು ಬಹಳಷ್ಟು ಮಿತವಾಗಿ ಬಳಸಿ ಜನಸೇವೆಯನ್ನು ಮಾಡಿದಂತಹವರು ಯಡಿಯೂರಪ್ಪನವರು. ಜಗದ ಜನಗಳ ನೋವನ್ನು, ದೀನದಲಿತರ ನೋವನ್ನು ಅರ್ಥ ಮಾಡಿಕೊಂಡು ಪರಿಹಾರವನ್ನು ಮಾಡಿದಂತಹವರು. ಅಂತಹ ಯಡಿಯೂರಪ್ಪನವ್ರನ್ನ ಸ್ಮರಿಸ್ತಕ್ಕಂಥ ಈ ಅಭಿಮಾನೋತ್ಸವದ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥದ್ದು ನಮಗೆ ಅತೀವವಾಗಿರ್ತಕ್ಕಂಥ ಸಂತಸವನ್ನು ತಂದುಕೊಟ್ಟಿದೆ. ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ, ಕೋವಿಡ್-19 ಸಂದರ್ಭದಲ್ಲಿ ಮಾಡಿದಂಥ ಸೇವೆ ಬಹು ಅನನ್ಯವಾಗಿರ್ತಕ್ಕಂಥದ್ದು. ನೊಂದ ರೈತರಿಗೆ ಸದಾ ಧ್ವನಿಯಾಗಿರ್ತಕ್ಕಂತಹವರು. ಆಧುನಿಕವಾಗಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ ಹರಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಳ್ಳಿಯ ಮಕ್ಕಳು ನರಳಬಾರದು ಅನ್ನೋ ಕಾರಣಕ್ಕೆ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ವಿಶೇಷವಾದ ವೈಜ್ಞಾನಿಕ ಅನುದಾನವನ್ನು ಕೊಟ್ಟು ವಿಜ್ಞಾನದ ಮೂಲ ವಿಜ್ಞಾನವನ್ನು ಪರಿಪಾಲಿಸಿದಂತಹವರು, ಪೋಷಿಸಿದಂತಹವರು. ಅಂತಹ ಯಡಿಯೂರಪ್ಪನವರನ್ನು ಸ್ಮರಿಸ್ಕೊಳ್ತಕ್ಕಂಥ ಜನಸಾಗರದ ಮಧ್ಯದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ಅತೀವವಾಗಿರ್ತಕ್ಕಂಥ ಸಂತಸವನ್ನು ತಂದಿದೆ. ಇದೇ ಸಂದರ್ಭದಲ್ಲಿ ನಾಡಿನ ಸಮಸ್ತ ಯತಿಶ್ರೇಷ್ಠರು ಆಗಮಿಸಿ ಅವರಿಗೆ ಆಶೀರ್ವದಿಸ್ತಾ ಇರತಕ್ಕಂತಹದ್ದು ಅವರ ಇಷ್ಟು ವರ್ಷದ ಬದುಕಿಗೆ ಒಂದು ಘನತೆಯನ್ನು, ಮಾನ್ಯತೆಯನ್ನು ತಂದುಕೊಂಡದ್ದಾಗಿದೆ. ಇಂತಹ ಕಾರ್ಯಕ್ರಮಕ್ಕೆ ನಾಡಿನ ದೇಶದ ಗೃಹ ಮಂತ್ರಿಗಳು ಕೂಡ ಬರ್ತಾ ಇರತಕ್ಕಂಥದ್ದನ್ನು ಈಗಾಗಲೇ ಹೇಳಿದಾಗೆ ಈ ಕಾರ್ಯಕ್ರಮ ಕೇವಲ ನಮ್ಮ ಕರ್ನಾಟಕಕ್ಕಲ್ಲ, ರಾಷ್ಟ್ರದ ಮತ್ತು ವಿಶ್ವದ ಮಾನ್ಯತೆಯನ್ನು ತಂದುಕೊಟ್ಟಿದೆ. ಅಂತಹ ಯಡಿಯೂರಪ್ಪನವರಿಗೆ 100 ಕಾಲ ಬದುಕಿ ಅವರು ಮತ್ತಷ್ಟು ಸಮಾಜದ ಸೇವೆಯನ್ನು ನಾಡಿಗೆ ನೀಡುವಂತಾಗಲಿ ಅಂತ ಹೇಳಿ ಮತ್ತೊಮ್ಮೆ ಹಾರಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಸಾಕಷ್ಟು ಸಂಖ್ಯೆಯಲ್ಲಿ ಸ್ವಾಮೀಜಿಗಳು ಬಂದಿದ್ದಾರೆ, ಗಣ್ಯರು ಜಾಯ್ನ್ ಆಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಲ್ಲ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, ಜೊತೆಗೆ ಬಹಳಷ್ಟು ಜನ BJP ನಾಯಕರಿದ್ದಾರೆ. ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಡಿಯೂರಪ್ಪನವರ ಏಳಿಗೆಯನ್ನು ಬಯಸ್ತಾ ಇರುವಂಥವರವರೆಲ್ಲ, ಜೊತೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಈಗ ಪ್ರತಿಯೊಬ್ಬರು ಕಾಯ್ತಾ ಇರೋದು ಅಮಿತ್ ಶಾ ಅವ್ರಿಗೋಸ್ಕರ. ಈಗ ಶಿವಮೊಗ್ಗ ಏರ್ಪೋರ್ಟ್ನಿಂದ ಹೊರಟಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಚಿತ್ರದುರ್ಗಕ್ಕೆ ಬಂದಿಳಿತಾರೆ. ಸೊ ಆ ಸಂದರ್ಭದಿಂದ ಶುರುವಾಗುತ್ತೆ ಅಸಲಿ ಕಾರ್ಯಕ್ರಮ. ಈಗ ಶ್ರೀಗಳೆಲ್ಲರೂ ಕೂಡ ಯಡಿಯೂರಪ್ಪನವರನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಯಡಿಯೂರಪ್ಪನವರ ಅಭಿಮಾನೋತ್ಸವ ಸಮಾರಂಭದಲ್ಲಿ ಕೇಂದ್ರ ಬಿಂದುಗಳಾಗಿರುವಂತಹ ಯಡಿಯೂರಪ್ಪನವರ ಆದಿಯಾಗಿ ಎಲ್ಲ ಜನಪ್ರತಿನಿಧಿಗಳಲ್ಲಿ
ಸೇರಿರುವಂತಹ ಯಡಿಯೂರಪ್ಪನವರ ಅಭಿಮಾನಿಗಳಲ್ಲಿ ಶರಣಾರ್ಥಿಗಳು. ಒಂದು ನಾಡುಡಿ ಇದ್ದತ್ರೆ ಮಾತ್ರವೇ ಇರುವೆ ಬಂದು ಸೇರೋದು ಅಂತೇಳಿ, ಅರ್ಥಾತ್ ಅಧಿಕಾರ ಇದ್ದತ್ರ ಮಾತ್ರ ಜನ ಸೇರ್ತಾರೆ ಎನ್ನುವಂತಹ ಮಾತಿದೆ. ಅದಕ್ಕೆ ಅಪವಾದ ಎನ್ನುವ ಹಾಗೆ ಇವತ್ತು ಯಡಿಯೂರಪ್ಪನವರು ಯಾವುದೇ ರೀತಿಯ ಅಧಿಕಾರದಲ್ಲಿಲ್ಲ, ಆದರೆ ಅಭಿಮಾನಗಳ ಹೃದಯದಲ್ಲಿ ನಿಜವಾದ ಅಧಿಕಾರಿ ಅಂತಂದ್ರೆ ಅವರೇ ಎನ್ನುವಂಥದ್ದು ಈ ಅಭಿಮಾನೋತ್ಸವ ತೋರಿಸಿದೆ ಎನ್ನುವಂತಹದ್ದು. ಬಹಳ ಆಶ್ಚರ್ಯ ಅಂತಂದ್ರೆ, ಯಡಿಯೂರಪ್ಪನವರ ಸಮಾರಂಭದಲ್ಲಿ ಯಡಿಯೂರಪ್ಪನವರು ಸ್ವಾಮೀಜಿಗಳು ಸೇರಿರೋದು ಆಶ್ಚರ್ಯ ಏನಲ್ಲ. ಆದರೆ ಯಡಿಯೂರಪ್ಪನವರ ಕೈಯಲ್ಲಿ ಅಧಿಕಾರ ಇಲ್ಲದಿದ್ರು ಕೂಡ ಯಡಿಯೂರಪ್ಪರ ಹೆಸರಿನ ಜೊತೆಗೆ ನಾವಿದೀವಿ ಎನ್ನುವಂತಹ ಸಂದೇಶ ಸೇರ್ಲಿಕ್ಕೆ ಜನ ಬಂದಿರಲ್ಲ, ಇದು ನಿಜವಾದ ಆಶ್ಚರ್ಯ ಎನ್ನುವಂತಹದ್ದು. ಯೋಗ ಅವಾಗವಾಗ ಬರುತ್ತೆ ಹೋಗುತ್ತೆ, ಯೋಗ್ಯತೆ ಮಾತ್ರ ಸದಾಕಾಲ ಇರುತ್ತೆ ಅನ್ನೋದಕ್ಕೆ ಯಡಿಯೂರಪ್ಪನವರ ಅಭಿಮಾನೋತ್ಸವವೇ ಒಂದು ದೊಡ್ಡ ಉದಾಹರಣೆ ಎನ್ನುವಂತಹದ್ದು. ಅವರು ಜನಗಳ ಜೊತೆಯಲ್ಲಿ ಜನಗಳ ಪರವಾಗಿ, ಏನೂ ಇಲ್ಲದಿದ್ದಾಗ ಅವರು ಜನಗಳ ಪರವಾಗಿದ್ರು, ಎಲ್ಲ ಇದ್ದಾಗಲೂ ಜನಗಳ ಪರವಾಗಿ ಆಲೋಚನೆನ ಮಾಡ್ತಾ ಇದ್ರು. ಇವತ್ತು ಮತ್ತೆ ಜನಗಳ ಪರವಾಗಿ ಆಲೋಚನೆ ಮಾಡುವಂತ ಸಮಯ ಬಂದಿದೆ ಅಂತೇಳಿ ಇವತ್ತು ಅವರ ಅಭಿಮಾನಿಗಳು ಮಾಡ್ತಿರುವಂತ ಅಭಿಮಾನೋತ್ಸವದಲ್ಲಿ ಯಡಿಯೂರಪ್ಪನವರ ಯೋಗ್ಯತೆ ಎಷ್ಟು ಈ ರಾಜ್ಯಕ್ಕೆ ಇದೆ ಎನ್ನುವಂತಹದನ್ನ ಮತ್ತೊಮ್ಮೆ ಸಾಬೀತು ಮಾಡಿದಂಗಾಗಿದೆ ಎನ್ನುವಂತಹದ್ದು. ಯಡಿಯೂರಪ್ಪನವರು ಕೇವಲ ಒಂದು ಜಾತಿಯ ನಾಯಕರಾಗಿ, ಒಂದು ಪ್ರದೇಶದ ನಾಯಕರಾಗಿ, ಒಂದು ಸೀಮೆಯ ನಾಯಕರಾಗಿ ಅವರು ಬೆಳೆದು ಬಂದಿಲ್ಲ. ಅವರಷ್ಟಕ್ಕೆ ಬೆಳೆದಿದ್ರೆ ಈ ವೇದಿಕೆಯಲ್ಲಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇರಲಿಲ್ಲ. ಅವರೊಬ್ಬ ಅಪ್ಪಟ ಕನ್ನಡ ನಾಡಿನ ನಾಯಕ, ಜಾತ್ಯತೀತ ನಾಯಕ, ರೈತ ನಾಯಕ ಆಗಿ ತೋರಿಸಿದ್ದಕ್ಕೋಸ್ಕರನೇ ಇವತ್ತು ಎಲ್ಲ ಜಾತಿ ಮತ ಪಂಥ ಧರ್ಮಗಳನ್ನು ಮೀರಿ ಇಲ್ಲಿ ಸೇರಿರುವಂತಹದ್ದು. ಹೊಸ ಹೊಸ ವ್ಯವಸ್ಥೆಯನ್ನು ಈ ಜಗತ್ತಿಗೆ ನಾಡಿಗೆ ತೋರಿಸಿದಂಥವ್ರು ಅವರು. ಪೂಜ್ಯ ಜಗತ್ತುಗಳು ಹೇಳಿದ ಹಾಗೆ ಅವರು ಯಾವತ್ತು ರಾಜ್ಯಕ್ಕೆ ಆಳ್ವಿಕೆ ಮಾಡಲಿಕ್ಕೆ ಬರ್ತಾ ಇದ್ರು ಅವಾಗೆಲ್ಲ ಸಂಕಷ್ಟಗಳೇ ಇರ್ತಾ ಇದ್ವು. ಯಾರು ಸಂಕಷ್ಟಗಳನ್ನ ಮೆಟ್ಟಿ ನಿಂತು ಸಮಾಜಕ್ಕೆ ಕೊಡುಗೆಗಳನ್ನು ಕೊಡ್ತಾರಲ್ಲ ಅಂಥವರನ್ನ ಜನ ಸಂತನ ರೂಪದಲ್ಲಿ ಆರಾಧಿಸ್ತಾರೆ ಅನ್ನೋದಕ್ಕೆ ಇವತ್ತಿನ ವೇದಿಕೆಯೂ ಕೂಡ ಒಂದು ಸಾಕ್ಷಿ ಆಗಿರುವಂತಹದ್ದು. ಈ ನಿಟ್ಟಿನಲ್ಲಿ ಅನೇಕ ಸಮುದಾಯಗಳು, ಕುಂಬಾರ ಸಮುದಾಯ, ಮೇದಾರ ಸಮುದಾಯ, ಮಡಿವಾಳ ಸಮುದಾಯ, ಅಡಪಾದ ಸಮುದಾಯ, ಈ ಸಮುದಾಯಗಳಿಗೆ ಜನಪ್ರತಿನಿಧಿಗಳೇ ಇಲ್ಲ. ಯಾವ ಸಮುದಾಯಕ್ಕೆ ಜನಪ್ರತಿನಿಧಿಗಳು ಇರಲಿಲ್ವೋ, ಯಾವ ಸಮುದಾಯಕ್ಕೆ ಧ್ವನಿ ಇರಲಿಲ್ವೋ ಆ ಎಲ್ಲ ಸಮುದಾಯಗಳ ಪರವಾಗಿ ಧ್ವನಿಯಾಗಿ ನಿಂತವರು ಯಾರಪ್ಪ ಅಂದ್ರೆ ಯಡಿಯೂರಪ್ಪನವರು. ಇವತ್ತು ಹೊಸ ಹೊಸ ಮಠ ಪೀಠಗಳಿಗೆ, ಜಗದ್ಗುರು ಪೀಠಗಳಿಗೆ ಎಲ್ಲ